ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಇಂದಿರಾ ಭವನ ಈಗ ಎಐಸಿಸಿಯ ಮುಖ್ಯ ಕಚೇರಿ. ಇದು ಕೇವಲ ಇಟ್ಟಿಗೆಗಳಿಂದ ನಿರ್ಮಿತವಾದ ಸ್ಮಾರಕವಲ್ಲ, 140 ವರ್ಷಗಳ ಕಾಂಗ್ರೆಸ್ನ ಸುವರ್ಣ ಇತಿಹಾಸವನ್ನು ಹೇಳುವ ದಿವ್ಯ ಗೌರವ ಗಾಥೆ. ಗೋಡೆಗಳ ಮೇಲೆ ಕೆತ್ತಿದ ಕಾಂಗ್ರೆಸ್ ಸಂವಿಧಾನದ 5 ಸ್ತಂಭಗಳು ನಮ್ಮ ಮೂಲ ತತ್ವಗಳಾಗಿವೆ. ಒಳಗೆ ಪ್ರವೇಶಿಸಿದ ತಕ್ಷಣ ಕಾಂಗ್ರೆಸ್ ಪಕ್ಷದ ಮೊದಲ ಅಧ್ಯಕ್ಷರಾದ WC ಬ್ಯಾನರ್ಜಿ ಮತ್ತು ಈಗಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಚಿತ್ರವು ಭೂತಕಾಲ ಮತ್ತು ವರ್ತಮಾನದ ನಡುವಿನ ಸುಂದರ ಚಿತ್ರಣವನ್ನು ತೆರೆದಿಡುತ್ತದೆ. ಗಾಂಭೀರ್ಯದಿಂದ ಕುಳಿತು ಸ್ವಾಭಿಮಾನದಿಂದ ಪ್ರಜ್ವಲಿಸುತ್ತಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರವು ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದೆ ಬೇರೆ ಯಾವುದೇ ಸ್ವಾತಂತ್ರ್ಯವು ಪ್ರಯೋಜನವಿಲ್ಲದ್ದು ಎಂಬುದನ್ನು ಸಾರಿ ಹೇಳುತ್ತದೆ. 5 ಮಹಡಿಗಳಲ್ಲಿ ಸಿಂಗರಿಸಲಾದ 246 ವಿವಿಧ ಅಪರೂಪದ ಚಿತ್ರಗಳು ಭಾರತ ಮತ್ತು ಕಾಂಗ್ರೆಸ್ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಎಂಬುದನ್ನು ಒತ್ತಿ ಹೇಳುತ್ತದೆ. ಒಂದು ಕಡೆ ದುಂಡು ಮೇಜಿನ ಸಭೆಯಲ್ಲಿ ವಿನ್ಸ್ಟನ್ ಚರ್ಚಿಲ್ನ ಅಹಂಕಾರವನ್ನು ಮುರಿದ ಗಾಂಧೀಜಿ ಕಂಡರೆ, ಇನ್ನೊಂದು ಕಡೆ ಸ್ವಾಭಿಮಾನದ ಪ್ರತೀಕವಾದ ಸರ್ದಾರ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಕಾಣಸಿಗುತ್ತಾರೆ. ಮತ್ತೊಂದೆಡೆ ರವೀಂದ್ರನಾಥ್ ಟಾಗೂರ್ ಮತ್ತು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರ ರಾಷ್ಟ್ರವಾದದ ಗಮಲು ಕಾಣಸಿಗುತ್ತವೆ. ಪೂರ್ತಿ ಭವನದ ಪ್ರತಿಯೊಂದು ಮಾಡಿಯಲ್ಲೂ 140 ವರ್ಷಗಳ ಭಾರತದ ಇತಿಹಾಸವು ಅಂಕಿತಗೊಂಡಿದೆ. 1885ರಿಂದ ಮೊದಲುಗೊಂಡು ಕಾಂಗ್ರೆಸ್ ಅಧಿವೇಶನ, ಪೂರ್ಣ ಸ್ವರಾಜ್ಯ, ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿ, ಗರೀಬಿ ಹಠಾವೋ, ಕೋಮುವಾದದ ವಿರುದ್ಧ ರೂಪುಗೊಂಡ ಭಾರತ್ ಜೋಡೋ ಯಾತ್ರೆ ರೀತಿಯ ಕಾಂಗ್ರೆಸ್ನ ನಿರ್ಣಯಗಳು ಭಾರತಕ್ಕೆ ನವ ದಾರಿಯನ್ನು ರೂಪಿಸಿಕೊಟ್ಟಿವೆ. ಇದೇ ಇಂದಿರಾ ಭವನದಲ್ಲಿ ಐನ್ಸ್ಟೀನ್ ಕೈ ಹಿಡಿದುಕೊಂಡ ನೆಹರು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಚರ್ಚೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರಳತೆ, ಕಿಸಾನ್ ಮತ್ತು ಜವಾನ್ ಇವರುಗಳ ಬಗ್ಗೆ ಶಾಸ್ತ್ರಿಜಿ ಅವರಿಗಿದ್ದ ಸಂಕಲ್ಪ, ಹಾಗೆಯೇ ಭವನದ ಗೋಡೆಯ ಮೇಲೆ ಇಂದಿರಾ ಗಾಂಧಿ ಅವರ ಸಾಹಸದ ಮುಂದೆ ಮಂಡಿಯೂರಿ ಕುಳಿತ ಪಾಕಿಸ್ತಾನಿ ಸೈನಿಕರು, ಬ್ಯಾಂಕುಗಳ ರಾಷ್ಟ್ರೀಕರಣದಂಥ ದೃಢ ನಿರ್ಧಾರಗಳು ಕಾಣಸಿಗುತ್ತವೆ. ರಾಜೀವ್ ಗಾಂಧಿ ಅವರು ಟೆಲಿಕಾಂ ಮತ್ತು IT ಕ್ರಾಂತಿಯ ಮೂಲಕ ಭಾರತವನ್ನು ಅಗ್ರಗಣ್ಯ ದೇಶವನ್ನಾಗಿಸಿದ್ದು, ಅನೇಕ ಶಾಂತಿ ಒಪ್ಪಂದಗಳ ಚಿತ್ರಗಳು ನಿಮಗೆ ಕಾಣಸಿಗುತ್ತವೆ. ಈ ದೇಶದ ಅರ್ಥವ್ಯವಸ್ಥೆಯನ್ನ ಜಾಗತೀಕರಣಗೊಳಿಸಿದ PV ನರಸಿಂಹರಾವ್ ಅವರ ಸರ್ಕಾರದ ನಿರ್ಧಾರಗಳು, ಜೊತೆಗೆ ಸೋನಿಯಾ ಗಾಂಧಿ ಅವರ ತ್ಯಾಗ ಮತ್ತು ಸಮರ್ಪಣೆ ಕೂಡ ಭವನದ ಗೋಡೆಗಳ ಮೇಲೆ ರಾರಾಜಿಸುತ್ತಿವೆ. ಈ ಗೋಡೆಗಳೇ ಸಾಕ್ಷಿ ನುಡಿಯುತ್ತವೆ. ಹೇಗೆ 2004ರ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಸುಳ್ಳುಗಳನ್ನು ಧ್ವಂಸಗೊಳಿಸಿ ಸೋನಿಯಾ ಗಾಂಧಿ ಅವರ ಜನಪ್ರಿಯತೆ ಅನಾವರಣಗೊಂಡು ಕಾಂಗ್ರೆಸ್ಗೆ ಅಭೂತಪೂರ್ವ ಗೆಲುವನ್ನು ತಂದುಕೊಟ್ಟಿತು ಎಂಬುದನ್ನು 2004ರಿಂದ 2014ರವರೆಗಿನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ UPA ಸರ್ಕಾರದ ಲೋಕ ಕಲ್ಯಾಣ ಯೋಜನೆಗಳ ಯಶೋಗಾಥೆ ಗೋಡೆಗಳ ಮೇಲೆ ಸಿಂಗಾರಗೊಂಡಿದೆ. ಸೋನಿಯಾ ಗಾಂಧಿ ಅವರು ಹಾಗೂ ಮನಮೋಹನ್ ಸಿಂಗ್ ರವರು ಜೊತೆಯಾಗಿ ಈ ದೇಶದಲ್ಲಿ ಹೇಗೆ ಸುರಕ್ಷತೆ, ಶಿಕ್ಷಣ, ಮನರೇಗಾ, ಆಹಾರ ಭದ್ರತೆ ಮುಂತಾದ ಕ್ರಾಂತಿಕಾರಿ ನಿರ್ಣಯಗಳನ್ನು ತೆಗೆದುಕೊಂಡರು ಎಂಬುದಕ್ಕೆ ಈ ಗೋಡೆಗಳೇ ಸಾಕ್ಷಿ ನುಡಿಯುತ್ತವೆ. ಕೋಮುದ್ವೇಷ, ಸರ್ವಾಧಿಕಾರ, ಅರಾಜಕತೆ ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದ 21ನೇ ಶತಮಾನದ ಭಾರತವನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಪ್ರೇಮದಿಂದ ಒಂದಾಗಿಸಿದ ರೀತಿ ನಿಮ್ಮ ಮನ ಮುಟ್ಟುತ್ತದೆ. ಪ್ರತಿಯೊಂದು ಮಹಡಿಯಲ್ಲೂ ಕಾಣಸಿಗುವ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾವಚಿತ್ರವು ಅವರ ಹುಮ್ಮಸ್ಸು, ಸಮತೆ, ಎಲ್ಲರಿಗೂ ನ್ಯಾಯ ಒದಗಿಸಬೇಕೆಂಬ ಅವರ ದೃಢ ಸಂಕಲ್ಪವನ್ನು ಅರಿಕೆ ಮಾಡಿಕೊಡುತ್ತದೆ. ಭವನದಲ್ಲಿ ಕಾಣಸಿಗುವ ಸಂತ ರಾಮ್ ಶರ್ಮರ ಚಿತ್ರಪಟವು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಮರ್ಪಣೆಯ ನಿಷ್ಠೆಯ ದ್ಯೋತಕವಾಗಿದೆ. 5 ಮಾಡಿಯ ಈ ಹಸಿರು ಭವನವು ಪ್ರಕೃತಿಯೊಂದಿಗೆ ತನ್ನನ್ನು ತಾನು ಬೆಸೆದುಕೊಂಡಿದೆ. 9A ಕೋಟ್ಲಾ ಮಾರ್ಗದ ಈ ಇಂದಿರಾ ಭವನದ ಮೂಲಕ ಕಾಂಗ್ರೆಸ್ ನವ ಧಾಟಿಯಿಂದ, ನವ ಹುಮ್ಮಸ್ಸಿನಿಂದ, ನವ ಸಂಕಲ್ಪದಿಂದ, ನವ ವಿಶ್ವಾಸದಿಂದ ಭಾರತದ ಉಜ್ವಲ ಭವಿಷ್ಯವನ್ನು, ಜನರ ಆಶೋತ್ತರಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ತಯಾರಾಗಿದೆ.